ಮೇಡಮ್ ಎಷ್ಟು ರೇಟ್ಗಳು ಜಾಸ್ತಿ ಆಗಿದೆ, ಯಾವ್ಯಾವ ತರಕಾರಿ ಬೆಲೆ ಜಾಸ್ತಿ ಆಗಿದೆ? ತುಂಬ ರೇಟೇ ಆಗಿದೆ. ಬೀನ್ಸ್ 200 kg ಆಗಿಬಿಟ್ಟಿದೆ, ಕ್ಯಾರೆಟು 80-90 ಇದೆ, ಬೆಂಡೆಕಾಯಿನೂ 80 ಇದೆ, ಸೋರೆಕಾಯಿನೂ 60 ಇದೆ ಪರ್ ಪೀಸು. ಸೊ ಎಲ್ಲ ರೇಟೇ ಜಾಸ್ತಿನೇ ಇದೆ. ಇದು ಎಷ್ಟು ಕಷ್ಟ ಆಗುತ್ತೆ, ಅದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಇದು ಸ್ವಲ್ಪ ಜಾಸ್ತಿನೇ ಹೊಡ್ತಾ ಬೀಳುತ್ತೆ. ಜಾಸ್ತಿನೇ ರೇಟ್ ಆಗ್ತಾ ಇದೆ. ಸ್ವಲ್ಪ ಕಮ್ಮಿ ಆದರೆ ಈಸಿ ಇರುತ್ತೆ ಎಲ್ಲರಿಗೂ. ವೆಜಿಟೇಬಲ್ಸೇ ಇಷ್ಟಿದೆ, ತರಕಾರಿಗಳು ಇದೆ ಜಾಸ್ತಿ ಇದ್ದರೆ ಏನು ತಗೊಳ್ತಾರೆ, ಏನು ತಿಂತಾರೆ? ಇಟ್ ಇಸ್ ಸೋ ಡಿಫಿಕಲ್ಟ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೂ ಅಂತ. ನೀವು ಬೀನ್ಸ್ ರೇಟ್ ಅಂತೂ 200 ಅಂತ ಹೇಳಿದ್ರಿ. ತುಂಬ ಜನಕ್ಕೆ ಬೀನ್ಸಲ್ಲಿ ಫೈಬರ್ ಇರುತ್ತೆ, ಅದರಿಂದ ತುಂಬ ಹೆಲ್ದಿ ಕೂಡ. ಅಂಥದ್ದೇ ತರಕಾರಿಗಳ ರೇಟ್ ಜಾಸ್ತಿ ಆದರೆ ಹೇಗೆ? ಜಾಸ್ತಿ ಇದ್ದರೆ ಯಾರು ತಗೊಳ್ಳಲ್ಲ. ಯಾರು ತಗೊಳ್ಳಲ್ಲ ಅಂದರೆ ಬೆನಿಫಿಟ್ಸೇ ಬರಲ್ಲ, ಅದು ಹಂಗೆ ವೇಸ್ಟೇ ಹೋಗುತ್ತೆ. ಸ್ವಲ್ಪ ಕಮ್ಮಿ ಇದ್ದರೆ ಎಲ್ಲರೂ ತಗೊಳ್ತಾರೆ. ಸೇಲ್ ಮಾಡೋಕ್ಕೂ ಈಸಿ, ತಗೊಳ್ಳೋರ್ಗೂ ಈಸಿ ಇರುತ್ತೆ. ಇಲ್ಲಾಂದರೆ ಪಾಪ ಅವ್ರು ತಂದ್ರೂ ಅವ್ರಿಗೂ ವೇಸ್ಟ್ ಇರುತ್ತೆ. ನಾವು ತಗೊಳ್ಳಿಲ್ಲ, ನಮಗೂ ಏನು ನ್ಯೂಟ್ರಿಷನ್ನೇ ಬರಲ್ಲ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.